ಹಾಯ್ ಹಲೋ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೆಯವರು ನಮಗೋಸ್ಕರ ಏನು ಮಾಡ್ತಾ ಇದ್ದಾರೆ ಕೇಳೋಣ ಬನ್ನಿ. ಅವರಿಂದ ಅವ್ರ ಬಾಯಿಂದನೇ ಕೇಳೋಣ. ಏನು ಬಟರ್ ಚಿಕನ್ ಮಾಡ್ತಾ ಇದ್ದಾರಾ? ಸೊ ಅದಕ್ಕೆ ಫಸ್ಟು ಚಿಕನ್ನ ನೀಟಾಗಿ ತೊಳ್ಕೊಂಡು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಾರ. ಧನಿಯಾ ಪುಡಿ, ಗರಂ ಮಸಾಲೆ, ಅರಿಶಿನ, ಮೊಸರು, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದು ಸಾಲ್ಟ್. ನಮ್ಮ ಸಿಹಿ ಈ ಕಡೆ ಬಾ ಬಾಮ ಬಾಮ ಬರಕಲ್ಲ ಅಲ್ಲ ಬರ್ಬೇಕು. ಹೇಳಿದ್ರಾಗ ಆವೈತೆ ಹೋಗು, ಆವೈತಾಳು. ಇವಾಗ ಏನು ಮಾಡಬೇಕು? ಮಾಡೋಕ್ಕಾಗಲ್ಲ, ಮರ್ರೇಟ್ ಮಾಡ್ಬೇಕಾದ್ರೆ ನೀಟಾಗಿ ಕಲ್ಸಕ್ಕ ಅದು ಕಂಫರ್ಟ್ ಆಗಲ್ಲ. ಸೊ ಇದೆಲ್ಲ ಒಂದು ಬೌಲ್ ಹಾಕೊಂಡು ಇದಕ್ಕೆ ಬೋನ್ಲೆಸ್ ತಗೋಬೇಕು. ಬೋನ್ ಇರತ್ತನ್ನತ್ತೆ. ಮೊಸರು ಎಷ್ಟೈತೆ ಚಿಕನ್? ಅರ್ಧ ಕೆಜಿ, ಅರ್ಧ ಮುಕ್ಕಾಲು ಕೆಜಿ ಎಷ್ಟು ತಗೊಳುತ್ತೆ? ಅರ್ಧ ಕೆಜಿ ಐತೆ ಚಿಕನ್ನು. ಅದಕ್ಕೆ ಮೊಸರು ಸಾಕು, ಇಷ್ಟಾದ್ರೆ ಸಾಕು. ಜಾಸ್ತಿ ಆಯ್ತಂತ ಹೇಳ್ತಿರೋದು ನಾನು. ಅಷ್ಟಾದ್ರೆ ಸಾಕಲ್ಲ, ಏನಾಗಲ್ಲ. ಜಾಸ್ತಿ ಆದಷ್ಟು ನೀಟಾಗಿ ಆಗ್ತದೆ. ಏನಿಲ್ಲ, ಹುಳಿ ಬಂದ್ರೆ ಮತ್ತೆ ಹುಳಿ ಏನು ಬರಲ್ಲ, ಉಪ್ಪು ಕಡಿಮೆ ಹಾಕೋದು ಅಷ್ಟೇ, ಸಿಂಪಲ್. ಹಾಕಿ ಇವಾಗ ಇನ್ನೇನು ಹಾಕ್ಬೇಕು? ಧನಿಯಾ ಪುಡಿ ಸ್ವಲ್ಪ, ಗರಂ ಮಸಾಲ, ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಸ್ವಲ್ಪ ಅರಿಶಿನ ಇದಕ್ಕೆ ಹಾಕ್ತಾರೆ ಹೇಳಿ ಅಡುಗೆದಾಗ? ಹೆಲ್ದಿ ಅಂತ, ಆ್ಯಂಟಿಬಯೋಟಿಕ್ಸ್ ಅಂತ ಅರಿಶಿನಕ್ಕೆ. ವೆರಿ ಗುಡ್. ನೀನನ್ಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಿಂಗೆ ಹಿಂಗೆ ಕುಟ್ಟಿ ಏನು ಕೊಡು ಇದು ತಗೊಂಡು ಹಿಂಗೆ ಹಾಕ್ಬೇಕು. ಏನು ಮಾಡ್ಬೇಕು? ಹಿಂಗೆ ಹಾಕ್ಬೇಕು. ಖಾರ, ಆಮೇಲೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಿ, ಮೊಸರು ಜಗ್ಗಿ ಹಾಕಿ ಅಷ್ಟೇ. ಉಪ್ಪು ಸಾಕು, ಸ್ವಲ್ಪ ಸಾಕು. ಇವೆಲ್ಲವನ್ನು ಸೇರಿಸಿ ಕಲಿಸ್ಬೇಕು. ಕಚ್ಚಿ ಬಿಚ್ಚಿ ಕಲಿಸ್ಬಾರ್ದು, ಕಚ್ಚಿ ಬಿಚ್ಚಿನೇ ಕಲಿಸ್ಬೇಕು. ಏನು ಗೊತ್ತಾ, ಚಿಕನ್ ಮಾಡಿದವರಿಗೆ ಚಿಕನ್ ತಿನ್ನಂಗಾಗಲ್ಲ, ಯಾವುದೇ ಅಡುಗೆ ಆಗಲಿ. ಅಮ್ಮ ನೀನು ಕೊನೆಗೆ ಹಾಕಿಟ್ಟೆ ನೋಡಲ್ಲಿ ಮಾಡಿದ್ಲು. ಏನು ಮಾಡ್ತೀಯಮ್ಮ ಅದನ್ನು ನೀನು ಇವಾಗ? ಸಿಹಿ ನಮ್ಮ ಸಿಹಿ ಕೆಲಸ ಅಂದರೆ ಇಂಥವೇ. ಎಷ್ಟನ ಕ್ಲೀನ್ ಮಾಡು ಮನೆ, ಅರ್ಧ ಗಂಟೆದಾಗ ಹೆಂಗಿದ್ದಿದ್ದಂಗೆ ಮಾಡ್ತಾ. ಈ ಥರ ಅಂದರೆ ನೀರೇನು ಹಾಕ್ಬಾರ್ದು, ನೀರು ಹಾಕ್ಬಾರ್ದು, ಹಂಗೆ ಮಿಕ್ಸ್ ಮಾಡಿ ಇಡಬೇಕು. ಮಿಕ್ಸ್ ಮಾಡಿ ಫ್ರಿಜ್ ಒಳಗೆ ಇಡಬೇಕು. ಫ್ರಿಜ್ ಒಳಗಲ್ಲ, ನೀನು ಹೊರಗಡೆ ಇಟ್ಟರು ಕೂಡ ನಡೀತದೆ. ಫ್ರಿಜ್ ಒಳಗೆ ಇಟ್ಟರೆ ಜಲ್ದಿ ಮಿಕ್ಸ್ ಆಗುತ್ತೆ. ನಾವು ಇನ್ನೇ ಎಲ್ಲ ಕಟ್ ಮಾಡ್ಕೋಬೇಕಲ್ಲ, ಅಷ್ಟೊತ್ತಿಗೆ ಟೈಮ್ ಆಗ್ತದೆ. ನೋ ಪ್ರಾಬ್ಲಮ್. ತೆಗಿ. ಇದನ್ನ ಮುಚ್ಚಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ಅದರಲ್ಲಿ. ಎಣ್ಣೆ ಇಟ್ಸ್ ಆಪ್ಷನಲ್, ಹಾಕಲ್ಲ. ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ ಅಂತ. ಎಣ್ಣೆ ನನಗೆ ಗೊತ್ತಿತ್ತು, ಬಟ್ ಅಬ್ಬಬ್ಬ ಹಾಕ್ಬೇಕ ಬೇಡ ಅಂತ ಕನ್ಫರ್ಮ್ ಇದ್ದೀನಿ. ಆಗಲೇ ಒಂದ್ಸರಿ ಮಾಡಿದ್ದೆ ನಾನು. ಮಾಡಿದ್ದ ಮದುವೆ ಮುಂಚೆ ಮಾಡಿದ್ದ. ಟೇಸ್ಟ್ ಸೂಪರ್ ಆಗಿತ್ತು ಅಂತ ಸುಮ್ಮನೆ ಅಂದಿದ್ವಿ ಅಂತ ಅಲ್ಲ, ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ. ಅಂದ್ರೆ ಅವ್ರು ಮಾಡಿದ್ದು ಅವರಿಗೆ ಚೆನ್ನಾಗೇ ಇರ್ತದೆ. ಇನ್ನೊಬ್ರು ರಿವ್ಯೂ ಕೊಟ್ಟರೆ ಅವಾಗ ಖಾರ ಎಲ್ಲ ಸರಿಯಾಗಿತ್ತು. ಅಂದರೆ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು, ಖಾರ ಸ್ವಲ್ಪ ಜಾಸ್ತಿ ಆಗಿತ್ತು. ಅದನ್ನ ಸರಿ ಅಂತ ಅಂದ್ಕೊಂಡಿದ್ದಾರೆ. ಆಯ್ತು, ಹಿಂಗಾಗೈತೆ. ಇದನ್ನ ಮುಚ್ಚಿ ಫ್ರಿಜ್ನಾಗಾರ ಇಡ್ಬೋದು, ಹೊರಗಡೆ ಇಡ್ಬೋದು. ಎಷ್ಟೊತ್ತು? ಒಂದು ಅರ್ಧ ಗಂಟೆ. ಅರ್ಧ ಗಂಟೆ? ಎಸ್, ಯು ಶುಡ್ ಕೀಪ್ ಇಟ್ ಫಾರ್ 30 minutes. ಇದಾಗ್ತೈತಾ? ನಾವು ಕನ್ನಡ ವ್ಲಾಗರ್ಸ್ ಅಪ್ಪ, ನೀನು ಇಂಗ್ಲೀಷ್ ಎಲ್ಲ ಮಾತಾಡಂಗಿಲ್ಲ ನಮ್ಮ ಚಾನಲ್ದಾಗ.
30 ನಿಮಿಷ ಬಿಡ್ಬೇಕು. ಮ್ಯಾರಿನೇಟ್ ಆಗಕ್ಕೆ ಏನಂತಾರೆ ಕನ್ನಡದಾಗ? ಕಲ್ಸೋದು, ಅದು ಏನಂತಾರ? ಏನಪ್ಪ, ಗೊತ್ತಿಲ್ಲ. ಒಂದಕ್ಕೆ ಆಗೋದು. ಏನು ಆಯ್ತು, ಗೊತ್ತಿಲ್ಲ ನನಗೂ ಕೂಡ. ಮ್ಯಾರಿನೇಟ್ ಅಷ್ಟೇ. ಬಾಮ ಅದಾಗಿ ಅದ್ರ ಜೊತೆ ಮಿಕ್ಸ್ ಆಗೋದು. ಎಲ್ಲ ತರಕಾರಿ ಕಟ್ ಮಾಡ್ಕೊಂಡು ತರಕಾರಿ ಮತ್ತೆ ಏನ್ ತರಕಾರಿ? ಈರುಳ್ಳಿ, ಟೊಮೊಟೊ ಅಷ್ಟೇ, ಅವೇ ತರಕಾರಿ. ಟೋಪಿ ಬಿಚ್ಚ ಮ್ಯಾರಿನೇಟ್ ಮಾಡಕ್ಕಿಟ್ಟು ತರಕಾರಿ ಕಟ್ ಮಾಡ್ತಾ ಇಲ್ಲ, ಉಳ್ಳಾಗಡ್ಡಿ ಟೊಮೆಟೊ ಕಟ್ ಮಾಡ್ತಾ ಇದ್ದಾರೆ. ಇರಮ್ಮ ಇಲ್ಲಿ ಇತ್ತಾಗ ಎದಕ್ಕೆ ಅಷ್ಟು ದೊಡ್ಡ ಪೀಸ್ ಕಟ್ ಮಾಡಿ? ಕಾಯಿ ಬೇಕು. ಅಪ್ಪ, ನಿಮ್ಮ ಅಪ್ಪ ಹೆಸರೇನು? ಸಿಹಿ ಬೋಡು. ನಿಮ್ಮ ಅಪ್ಪನ ಹೆಸರು ಏನು ಹೇಳು? ಆರೋಹಿತೆ. ಅಪ್ಪನ ಹೆಸರೇನು? ಅಮ್ಮನ ಹೆಸರೇನಮ್ಮ? ನೋ ಸಿಹಿ. ಅಮ್ಮನ ಹೆಸರೇನು? ಕವಿತಾ. ಅಪ್ಪನ ಹೆಸರೇನು? ಉಮೇಶ. ನಿನ್ನ ಹೆಸರೇನು? ಸಿಹಿ. ಅಪ್ಪ ನಿಂಗೆ ಅಪ್ಪ ಅಂದ್ರೆ ಇಷ್ಟ, ಅಮ್ಮ ಅಂದ್ರೆ ಇಷ್ಟ? ಸಿಹಿ 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 ನಿನ್ಗೆ ಅಪ್ಪ ಅಂದ್ರೆ ಇಷ್ಟ, ಅಮ್ಮ ಅಂದ್ರೆ ಇಷ್ಟ? ಸಿಹಿ ಸಿ 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 ಸಿ. ಕೊಯ್ಯೋ ಸ್ಟೈಲ್ ನೋಡಿ ನನಗೆ ಗೊತ್ತಾಯ್ತು. ಏನು ಗೊತ್ತಾ? ನೀನು ಜನದಾಗ ಅಡುಗೆ ಭಟ್ಟಾಗಿದ್ದೆ ಅಂತ. ಅಷ್ಟು ಸ್ಪೀಡಾಗಿ ಕಟ್ ಮಾಡ್ತಾ ಇದೆಯಾ? ಅಲ್ಲ ಸಿಹಿ, ಅಲ್ಲ ಸಿಹಿ. ಹ್ಞೂ ಅಮ್ಮ ಅನ್ಬೇಕು. ಬಿಟ್ಟು ಬಂದ್ಬಿಟ್ಟು ಬಾ ಮತ್ತೆ ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ಟು ಕಟ್ ಮಾಡೋದು ಬರ್ತೀನಿ. ನಿನಗೊಂದು ಚಾಲೆಂಜ್ ಕೊಡ್ಬೇಕೇನು ಗೊತ್ತಾ? ಉಳ್ಳಾಗಡ್ಡೆ ಹೊಡೆ ಮಾಡಂತ. ಮಾಡ್ತೀಯಾ? ಮಾಡ್ತೀವಿ. ಅರ್ಧಕ್ಕೆ ಬಿಟ್ಟು ಬಂದಿಗೆಲ್ಲ ಹಂಗೆ ಮಾಡ್ತೀವಿ. ಫಸ್ಟ್ ಏನು ಮಾಡ್ಬೇಕು ಹೇಳು? ಹೀಟ್ ಮಾಡ್ಕೊ. ಆಮೇಲೆ ಹೀಟ್ ಆಗಿರ್ತದವಳು. ಹೀಟ್ ಆಗೈತಾ ಇಲ್ಲ ಅಂತ ಗಾ ನೀರು ಸುಮ್ಮನೆ ಚೆಕ್ ಮಾಡು. ಏನೋ ಸ್ವಲ್ಪ ಹಿಂಗೆ ಸ್ವಲ್ಪ ಕೈ ಇಟ್ಟು ಚೆಕ್ ಮಾಡಿದ್ರೆ ಆಗಲ್ವಾ? ನಿನ್ನ ಕೈ ಇಟ್ಟು ನೋಡು. ನೀನು ಯಾರು ಮಾಡ್ತಾರೆ? ಅವ್ರು ಇಟ್ಟರೆ ಆಗಲ್ವಾ? ನೋಡ್ತಿರೋರು ಏನು ಮಾಡ್ಬೇಕು ಈಗ? ಫಸ್ಟ್ ಬಾಣಲಿ ಇಟ್ಟು ಹೀಟ್ ಮಾಡ್ಕೋಬೇಕು. ಹೀಟ್ ಆದಮೇಲೆ ಬಟರ್ ಹಾಕೋಬೇಕು. ಬಟರ್ ಕೊಡು. ಹೀಟ್ ಆದಮೇಲೆ ಬೆಣ್ಣೆ ಹಾಕಿ. ಬಟರು ಬೆಣ್ಣೆ ಎರಡು ಒಂದೇ. ನೀನು ಅದೇನು ಬೇಕಿಲ್ಲ. ಆಮೇಲೆ ಬೆಣ್ಣೆ ಹಾಕಿ, ಬೆಣ್ಣೆ ಮೇಲೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕಬೇಕು. ಈಗ ಈರುಳ್ಳಿ ಈಗ ಒಳಗಡೆ ಚೆನ್ನಾಗಿ ಫ್ರೈ ಆಗವ ಎಣ್ಣೆಯಲ್ಲಿ. ಟೊಮೊಟೊ ಹಾಕಬೇಕು. ಫ್ರೈ ಆಗಿರೋದು ಬ್ರೌನ್ ಕಲರ್ ಅದೇ ಚಿಡಿಯಲ್ಲ. ಚಿಡಿಲಿದ್ದಪ್ಪ. ಧನ್ಯ ಪುಡಿ ಹಾಕಿದ್ರೆ ಇವಾಗ ಗರಂ ಮಸಾಲ.
ಅರ್ಧ ಸ್ಪೂನ್ ಕೂಡ ಹಾಕೋಲ್ಲ, ಸ್ವಲ್ಪ ಹಿಂಗೆ ಮುಟ್ಟಿಸ್ತಾನ. ಜಾಸ್ತಿ ಆದರೆ ಘಾಟ ಆಗಿ ತಿನ್ನೋಕ್ಕೂ ಆಗಂಗಿಲ್ಲ. ನೋಡೋಣ ಹೆಂಗತ್ತೆ ಟೇಸ್ಟು. ತಗೋ ಪೆಪ್ಪರ್ ಆಯ್ತು ಹಾಕ್ತೀಯಾ? ಪೆಪ್ಪರ್ ಬೆಟರ್. ಪೆಪ್ಪರ್ ಚಿಕನನ್ನು ಮಾಡ್ದಂಗಲ್ಲ. ಪೆಪ್ಪರ್ ಚಿಕನನ್ನು ಮಾಡ್ದಂಗಲ್ಲ. ನನಗೆ ಚಿಲ್ಲಿ ಚಿಕನ್ ಅಂದರೆ ಇಷ್ಟ, ಅದೇ ಮಾಡ್ತೀನಿ. ಅದಕ್ಕೆ ಹೇಳಿಲ್ಲ ನಾನು ಎಲ್ಲಿ ಮಾಡಿ ಕೆಡಿಸಿ ನಾನು ಇಷ್ಟವಾಗಿದ್ದನ್ನು ಮತ್ತೆ ಹೇಟೆಸ್ಟ್ ಆಗಂಗೆ ಮಾಡ್ತೀಯ ಅಂತ. ಹಾಂ ಚಿಲ್ಲಿ ಹಾಕು ಸಾಕು. ಮೆಣಸಿನ ಪುಡಿ ಎಲ್ಲೈತೆ ಮಾಡಬಾರ್ದು ಯಾವತ್ತಿಗೂ. ನಾನು ಚಿಕನ್ ತಿನ್ನೋಣಂತ ಆಸೆ ಇಟ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಿಕ್ಸಿಗೆ ಗ್ರೈಂಡ್ ಸಣ್ಣಗೆ ಈ ಕಡೆ ಸರಿ ಬಾಯ್. ಸಾಕು ಬಿಡು. ಆ್ಯಕ್ಚುಲಿ ಒಂದೊಂದೇ ಹಾಕ್ಬೇಕು, ಬಟ್ ನಾವು ಒಂದೇ ಸಲ ಹಾಕಿ ಒಂದೊಂದೇ ಯಾಕೆ ಹಾಕ್ತೀವಿ? ಬೆಣ್ಣೆ ಹಾಕಿ ಆಮೇಲೆ ಚಿಕನ್ ಹಾಕೋದು. ಚಿಕನ್ ಹಾಕಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು. ಕ್ಲೋಸ್ ಮಾಡು, ಪ್ಲೇಟ್ ಕ್ಲೋಸ್ ಮಾಡು. ಲೋ ಫ್ಲೇಮ್ದಾಗ ಒಂದು 5 ಮಿನಿಟ್ಸ್ ಬಿಡಬೇಕು. 5-10 ನಿಮಿಷ. 5-10 ನಿಮಿಷ ಬಿಡಬೇಕು. ಎಣ್ಣೆ ಹಾಕಿದ್ವಲ್ಲ ಅದೆಲ್ಲ ಮೇಲ್ ಬರೋ ಥರ. ಹಿಂಗಾಗೈತೆ ಇದ್ರಾಗ ನಾವು ಮಸಾಲೆ ಆಗಲೇ ಹಿಂಗಾಗೈತೆ ಇದ್ರಾಗ ಅಂದರೆ ಅರ್ಥ ಆಗಲ್ಲ. ಈಗ ಚೆನ್ನಾಗಿ ಕುದ್ದಿದಾವ ಅಂದರೆ ಅದು ಎಣ್ಣೆ ಎಲ್ಲ ಮೇಲೆ ಸೈಡೆಲ್ಲ ಬಂದಿದೆ ಅಲ್ಲ, ಹಂಗೆ ಬಂದ ಮೇಲೆ ಟೇಸ್ಟ್ ಕೂಡ ಸೂಪರ್ ಟೇಸ್ಟ್ ಬರ್ತೈತೆ. ಅಲ್ಲ ಸಾರಿ ಟೇಸ್ಟ್ ಅಂತ ನೋಡೋಣ, ಸ್ಮೆಲ್ಲು ಚೆನ್ನಾಗಿ ಬರ್ತದೈತೆ. ಆಮೇಲೆ ಇದು ಎಕ್ಸ್ಟ್ರಾ ಮಸಾಲೆ ಹಾಕ್ಕೋಬೇಕು. ಈಗ ಚಿಕನ್ ರೆಡಿಯಾಗಿದೆ. ನೋಡೋಕ್ಕಂತೂ ಸೂಪರಾಗಿ ಕಾಣಿಸ್ತಾ ಇದೆ, ಸ್ಮೆಲ್ಲೂ ಚೆನ್ನಾಗಿ ಬರ್ತೈತೆ. ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀವಿ. ಚೆನ್ನಾಗಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ ಗೈಸ್. ಹೆಂಗೈತೆ ಮೇಡಮ್? ಟೇಸ್ಟ್ ಮಾತ್ರ ಸೇಮ್ ರೆಸ್ಟೋರೆಂಟ್ ಮೇಲೆ ಇರ್ತಕ್ಕಂಥ ಚಿಕನ್ ಸೇಮ್ ಹಂಗೈತೆ, ಸೂಪರ್. ಗುಂಡು ಹೆಂಗೈತಮ್ಮ? ಹೆಂಗೈತೆ? ಹಾಂ ಬೇಸತ್ತಾ? ಸುಮ್ಮನೆ ಹೇಳ್ತದೆಯಾ? ಸೂಪರ್